ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದಯನ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ನಾಳೆ ನನ್ನ ತಂಗಿದು ಬರ್ತ್ಡೇ ಇದೆ 24th ಡಿಸೆಂಬರು. ಸೊ ಇನ್ನೂ ಏನು ಪ್ಲ್ಯಾನ್ಸ್ ಮಾಡಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನನ್ನ ತಮ್ಮನೂ ಕೂಡ ಬಂದಿದ್ದಾನೆ ಇವಾಗ ಮನೆಗೆ. ಅವನ್ನ ಕೇಳ್ತಾ ಇದ್ದೀನಿ ಏನು ಯಾವಾಗ ಕೇಕ್ ಕಟ್ ಮಾಡ್ಸೋಣ ಅಂತ. ಅವನಂತಿದ್ದಾನೆ ನಾಳೆನೇ ಕಟ್ ಮಾಡ್ಸೋಣ ಅಂತ. ಬಟ್ ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಅವಳಿಗೆ ಏನಾದರೂ ಪ್ಲ್ಯಾನ್ ಇರ್ಬೋದು, ಆಚೆ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಡಿಸ್ಕಷನ್ ನಡೀತಾ ಇದೆ. ಸೊ ಇನ್ನೂ ಏನೂ ಕ್ಲಿಯರಾಗಿ ಡಿಸೈಡ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಕೂಡ ಮನೇಲಿಲ್ಲ, ಅವರೆಲ್ಲ ಆಚೆ ಹೋಗಿದ್ದಾರೆ. ಸೊ ಅವರು ಎಲ್ಲ ಬಂದಮೇಲೆ ಡಿಸೈಡ್ ಮಾಡಿ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕು. ಈಗ ಸದ್ಯಕ್ಕೆ ಅವ್ನು ಹೊಟ್ಟೆ ಹಸಿವು ಅಂತಿದ್ದಾನೆ, ಹಾಗಾಗಿ ಆಚೆ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮೇ ಬಿ ಅಲ್ಲೇನಾದರೂ ಡಿಸೈಡ್ ಆಯಿತು ಅಂದರೆ ಹಂಗೆ ಕೇಕ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿಂದ ಈಗ ಹೊರಡ್ತೀವಿ ಮನೆಯಿಂದ. ಆಚೆ ಹೋಗಿ ಏನು ಪ್ಲ್ಯಾನ್ ಮಾಡ್ತೀವಿ ಅಂತ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ತಮ್ಮನೂ ಬಂದಿದ್ದಾನೆ, ಆಚೆ ಹೋಗ್ತಾ ಇದ್ದೀವಿ ಈಗ. ಅವನಿಗೆ ಸ್ವಲ್ಪ ನಾಚಿಕೆ ಅಂತೆ ಮುಖ ತೋರಿಸೋದಕ್ಕೆ, ಅದಕ್ಕೆ ನನ್ನ ಕ್ಯಾಪ್ಚರ್ ಮಾಡಬೇಡ ಅಂತಿದ್ದಾನೆ. ಓಕೆ ಫೈನ್, ಐ ರೆಸ್ಪೆಕ್ಟ್. ನಾವಿವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ತಂಗಿ ಒಳಗಿದ್ದಾಳೆ, ಅವಳು ಗೊತ್ತಿಲ್ಲ ಇದ್ರ ಬಗ್ಗೆನೇ ಅಂತ. ಸುಮ್ಮನೆ ಆನ್ ದಿ ವೇ ಹೋಗ್ತಾ ಇದ್ವಲ್ಲ, ಏನಾದ್ರು ತಿನ್ಕೊಂಡು ಬರೋಣ ಅಂತ ನಾನು ನನ್ನ ತಮ್ಮ ಹೋಗ್ತಾ ಇದ್ವಿ. ಸೊ ಗಾಡಿ ಆಚೆ ನಿಂತಿತ್ತು ಅಂತ ನೋಡ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಒಳಗಡೆ ಮೇಡಮ್ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರಿಗೇನು ಕ್ಲೂ ಇಲ್ಲ ಏನಂತ, ಯಾಕಂದರೆ ನಮಗೆ ಇನ್ನೂ ಕನ್ಫರ್ಮ್ ಇಲ್ಲ ಏನು ಮಾಡಬೇಕು ಅಂತ. ಸೊ ನಾವೆಲ್ಲ ಡಿಸೈಡ್ ಆದಮೇಲೆ ಹೇಳೋಣ ಅಂತ. ಆ್ಯಂಡ್ ಈ ವಿಡಿಯೋನ ನಾನು OnePlusಲ್ಲಿ ಮಾಡ್ತಾಯಿದ್ದೀನಿ. ನೀವೆಲ್ಲ ನಾಯ್ಸ್ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಇದೆ ಅನಿಸುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋನ. ಯಾಕಂದರೆ ನನ್ನ ಹಸ್ಬೆಂಡ್ ಇಲ್ಲ, ಅವ್ರ ಫೋನಲ್ಲಿ ನಾನು ಯಾವಾಗಲೂ ಅಂದರೆ ಹಿಂದಿನ ವೀಡಿಯೋಸ್ ಎಲ್ಲ ನಾನು ಮಾಡ್ತಾ ಇದ್ದಿದ್ದು. ಐಫೋನಲ್ಲಿ ನಿಮಗೆ ಅಷ್ಟೊಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಕೇಳಿಸಲ್ಲ. ಬಟ್ ಗೊತ್ತಿಲ್ಲ ಈ ಫೋನಲ್ಲಿ ನಿಮ್ಗೆ ಎಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ. ಆದ್ರೂ ಸಾರಿ, ಈ ವಿಡಿಯೋನ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡಲೇಬೇಕು, ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಒಳಗೆ ಏನೋ ಮಾಡ್ತಾ ಇದ್ದಾಳೆ, ನೋಡೋಣ. ನಾನು ಏನು ಮಾತಾಡೋಕೆ ಹೋಗಲ್ಲ, ಹಾಗೆ ಕ್ಯಾಪ್ಚರ್ ಮಾಡ್ತೀನಿ. ಹೆಂಗೈತೆ ಡ್ರೆಸ್ಸು? ಚೆನ್ನಾಯ್ತಾ? ಕೊಡಿಸು ಮತ್ತೆ ಇನ್ನೊಂದು 4 ಜೊತೆ. ಬಂದಿದ ತಕ್ಷಣ ಹೇಳ್ತಾ ಇದ್ದಾರೆ ಡ್ರೆಸ್ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನನ್ನ ಡ್ರೆಸ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಮೀಶೋದಲ್ಲಿ ತೊಗೊಂಡಿದ್ದು ನೋಡಿ. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಲಿಂಕ್ನ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಾನು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫಿಟ್ಟಿಂಗು ಎಲ್ಲ ಚೆನ್ನಾಗಿದೆ, ನೀವು ತೊಗೊಂಡು ಚೆನ್ನಾಗಿ ಕಾಣುತ್ತೆ. ಕ್ಯಾಶುವಲ್ ಆಗಿ ಆಚೆಗಡೆ ಸಿಂಪಲ್ಲಾಗಿ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋದಕ್ಕೆ ಚೆನ್ನಾಗಿದೆ ಡ್ರೆಸ್ ಇದು, ಕಂಫರ್ಟಬಲ್. ಈಗ ನಾವು ಬಂದಿದ್ದೀವಿ ದೋಸೆ ಕ್ಯಾಂಪ್ಗೆ. ನನ್ನ ತಮ್ಮ ಅಲ್ಲಿ ನಿಂತಿದ್ದಾನೆ. ಅವನಿಗೆ ದೋಸೆ ತಿನ್ನಬೇಕು ಅನ್ನಿಸ್ತಾ ಇತ್ತು, ನನಗೆ ನೂಡಲ್ಸ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಇವಾಗ ದೋಸೆ ಕ್ಯಾಂಪಿಗೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡಿದರು ಈಗ ಇಲ್ಲಿಗೆ ಬಂದು ಜಾಯ್ನ್ ಆಗ್ತೀನಿ ಅಂತ. ಸೊ ಹಾಗಾಗಿ ಅವ್ರಿಗೂ ವೆಯ್ಟಿಂಗು. ದೋಸೆ ಬಂತು, ನೂಡಲ್ಸು ರೆಡಿಯಾಗಿದೆ ಅನಿಸುತ್ತೆ, ಕರೀತಾ ಇದ್ದಾರೆ. ನಂದು ನೂಡಲ್ಸ್, ನನ್ನ ತಮ್ಮಂದು ದೋಸೆ ಮತ್ತು ಗೀ ರೈಸ್ ಎಲ್ಲ ಒಟ್ಟೊಟ್ಟಿಗೆ ಆರ್ಡ್ರ್ ಮಾಡಿಬಿಟ್ಟಿದ್ದಾನೆ. 1 by 1 ತೊಗೊಳೋದು ಬಿಟ್ಟು. ಬಂದರು ನನ್ನ ಹಸ್ಬೆಂಡು. ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ ಮಹಾಪ್ರಭು. ನಾನು ನನ್ನ ತಮ್ಮನ ಜೊತೆನೇ ಬರ್ತೀನಿ. ಸರಿ ಆಯ್ತು, ಹೋಗಿ ಬರ. ನಾವಿಬ್ಬರು ಈ ಬೈಕಲ್ಲಿ ಹೋಗಿ ಅಲ್ಲಿ ದೋಸೆ ಕ್ಯಾಂಪಲ್ಲಿ ದೋಸೆ ನೂಡಲ್ಸ್ ಎಲ್ಲ ತಿನ್ಕೊಂಡು ಇವಾಗ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ಬೇಕು ಬಟರ್ ಫ್ರೂಟ್. ಡಿಸ್ಕಷನ್ ಇಲ್ಲಿ ಬಂದರೆ ಇಷ್ಟೇ. ಬೇಡ ಬೇಡ, 3 ಬೇಡ. ನೀನು ಬಟರ್ ಫ್ರೂಟಾ? ಹಂಗಾರೆ 2 by 3. ಅದು ಕೊಡು, ಅದು ಕುಡ್ದಿಲ್ಲ ನೀನು. ಕುಡಿದ್ಬಿಟ್ಟು ಎಷ್ಟು ಕೊಡ್ತಿದ್ಯಾ? ಸೊ ರೆಗ್ಯುಲರಾಗಿ ನಾವು ಈ ಶಾಪಲ್ಲೇ ಬಂದು ಯಾವಾಗಲೂ ಜ್ಯೂಸ್ ಕುಡಿಯೋದು. ಏನಂತಂದರೆ OnePlusಯಿಂದ ಇವಾಗ ಐಫೋನ್ ಬಂತಲ್ಲ, ಯಾವುದೂ ವಾಯ್ಸ್ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಹಾಗಾಗಿ ಐಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ದಯನ ಅವರೇ, ನಿಮ್ಮ ಅಭಿಪ್ರಾಯ ಏನಾದರೂ ಮಾತಾಡಿ. ಧೀಮಂತ್ ಅವ್ರದ್ದು ನಾಚಿಕೆ ಸ್ವಭಾವ. ಅಪ್ಪು ಬಾಸ್ ಜ್ಯೂಸ್ ಕುಡಿದು
ಮನೆ ಕಡೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಮನೆಗೆ ಇಷ್ಟು ಬೇಗ ಹೋಗೋಕ್ಕೆ ಯಾಕೋ ಮೂಡಿರಲಿಲ್ಲ. ಅದಕ್ಕೆ ನಮ್ಮದು ರೆಗ್ಯುಲರ್ ಸ್ಪಾಟ್ ರಾಮಾಂಜನೇಯನ ಗುಡ್ಡೆ, ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ತುಂಬ ತಿಂಗಳುಗಳೇ ಆಗೋಗಿತ್ತು. ನಾವು ಈ ಜಾಗನೇ ಮರ್ತ್ಬಿಟ್ಟಿದ್ದೀವಿ. ರೆಗ್ಯುಲರಾಗಿ ಬರೋರು ನಾವೇ, ಈ ಜಾಗನೇ ಮರ್ತೀವಿ. ಈಗ ನನ್ನ ತಮ್ಮ ನೆನಪು ಮಾಡ್ದ, ಬನ್ನಿ ಅಲ್ಲಿ ಹೋಗೋಣ, ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಂದರೆ ನಮ್ಗೆ ಯಾವಾಗಾದರೂ ಬೋರ್ ಆದಾಗ ಅಥವಾ ಬೇಜಾರಾದಾಗ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋಗ್ತೀವಿ. ಯಾಕಂತಂದರೆ ಇಲ್ಲೊಂದು ಸ್ಟೇಜ್ ಇದೆ, ಸ್ಟೇಜ್ ಮಾಡಿದ್ದಾರೆ. ಯಾವಾಗಲೂ ನಾಟಕ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಥವಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಕೂತ್ಕೊಂಡ್ರೆ ಒಂಥರ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಅಪ್ಪ ಮೆಟ್ಲತ್ಕೊಂಬರೋಷ್ಟು ಸುಸ್ತಾಗೋಯ್ತು ನನಗೆ. ಸೊ ಆಂಜನೇಯನ ಗುಡ್ಡೆ ನೋಡಿ, ಇವತ್ತು ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾವು ಕೂಡ ಬೇಜಾರಾದ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋಗೋದು. ಹೌದು, ಉಸಿರು ತಗೋಬೇಕು ಸ್ವಲ್ಪ. ಹಳೇ ಕನ್ನಡದ ನಾಟಕ ಮಾಡ್ತಾ ಇದ್ದಾರೆ, ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಕನ್ನಡ ಮಾತಾಡೋಕ್ಕೆ ನಾವು ಅಷ್ಟು ಕಷ್ಟಪಡ್ತೀವಿ, ಅವರು ಹಳೇ ಕನ್ನಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾಟಕನ. ಅದು ಆ್ಯಕ್ಷನ್ ವಿತ್ ಡೈಲಾಗು ತೋರಿಸ್ತೀನಿ ನೋಡಿ. ಅಪ್ಪ ಸಖತ್ ಕಷ್ಟ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡೋದು. ತಿಳಿಗೊಂಡವರ್ ದಿವ್ಯ ಜ್ಞಾನಿ ಎಂಬ ಸಮದರ್ಶಿ ಎಂಬ ಧನುರ್ವಿದ್ಯಾ ದೇವನೆಂಬ ತಿಳಿದವನ್ ಅಳ್ಕರೆ ಉಳ್ಳವನ್ ತಿಳಿಗೊಂಡವನ್. ನಮಗೆ ಈಸಿ ಅನ್ಸುತ್ತೆ, ಅದು ಕೇಳಿಸ್ಕೊಳ್ಳೋರಿಗೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಸಮದರ್ಶಿ ಎಂಬ ಚಿಕ್ಕ ಚಿಕ್ಕದು ನೆನ್ಪಿಟ್ಕೊಂಡು. ಆಫ್ಟರ್ ಆಲ್ ದ ಡಿಸ್ಕಷನ್ಸ್ ಇವಾಗ ಮನೆಗೆ ಬಂದ್ವಿ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಇವತ್ತೇ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ನಾಳೆ ಅವಳಿಗೆ ತುಂಬ ಪ್ಲ್ಯಾನ್ಸ್ ಇರ್ಬೋದೇನೋ, ಆಚೆ ಹೋಗೋದು ಅಥವಾ ಬೇರೆ ಏನಾದರೂ. ಸೊ ಯಾಕೆ ನಮ್ಮ ಕಡೆಯಿಂದ ಡಿಲೇ ಆಗೋದು ಬೇಡ ಅಂತ ಅಂದ್ಬಿಟ್ಟು ಇವತ್ತೇ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಈಗ ಹೊರಟಿದ್ದೀವಿ. ನನ್ನ ತಮ್ಮನ್ನ ಮನೆಗೆ ಕಳಿಸಿದ್ವಿ. ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಅವನ್ನ ನೀವು ಹೊರಡು ಅಂತ ಕಳಿಸಿದ್ವಿ. ಈಗ ನಾನು ಮತ್ತು ದಯನವರಿಬ್ಬರು ಹೊರಡ್ತಾ ಇದ್ದೀವಿ. ಹೋಗೋವಾಗ ಕೇಕ್ ತೊಗೊಂಡು ಹಾಗೆ ಮನೆಗೆ ಹೋಗ್ತೀವಿ. ಅವಳು ಎಲ್ಲೋ ಆ ಕಡೆನೇ ಇದ್ದಾಳಂತೆ, ಸೊ ಅವಳಿಗೂ ಹತ್ರ ಆಗುತ್ತೆ ಅಂದ್ಬಿಟ್ಟು ಆ ಕಡೆನೇ ಬಾ ಅಂತ ಹೇಳಿದ್ದೀವಿ. ಅವಳು ಈಗ ಬರ್ತಾ ಇದ್ದಾಳೆ. ಸೊ ನಾವು ಕೂಡ ಈಗ ಅಲ್ಲೇ ಹೋಗಿ ಜಾಯ್ನ್ ಆಗಿ ಅಲ್ಲೇ ಕೇಕ್ ಕಟ್ ಮಾಡಿಸೋಣ. ಮನೆಗೇನು ಬರೋದು ಬೇಡ, ಹಂಗಿಂದನೇ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಹೇಗಿದ್ರು ಆಂಜನೇಯನ ಗುಡ್ಡೆಗೆ ಹೋಗಿದ್ವಲ್ಲ, ಹಂಗಿಂದನೇ ಹೊರಡೋಣ ಅಂದ್ಕೊಂಡ್ವಿ. ಬಟ್ ನಾವು ಮನೆ ಹತ್ರನೇ ಅಲ್ವಾ ಸುತ್ತಾಡೋದು ಅಂದ್ಬಿಟ್ಟು ಹೆಲ್ಮೆಟ್ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೆಲ್ಮೆಟ್ ತೊಗೊಂಡು ರೆಡಿಯಾಗಿ ಹೋಗೋಣ ಅಂತ ಮನೆಗೆ ಬಂದ್ವಿ. ಫ್ರೆಂಡ್ಸ್, ಪ್ಲ್ಯಾನಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿದೆ. ಅಯ್ಯೋ ನನಗೆ ಕಾಮಿಡಿ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಏನಂತಂದರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಕೆಂಗೇರಿಗೆ, ಆದರೆ ಹೋಗ್ತಾ ಇಲ್ಲ. ಯಾಕಂತಂದರೆ ನನ್ನ ತಮ್ಮನೂ ಎಲ್ಲೋ ಆಚೆ ಹೋಗ್ತಾ ಇದ್ದಾನಂತೆ. ಇನ್ನು ಸುಮ್ಮನೆ ಮತ್ತೆ ನಾವಿಬ್ಬರು ಇಲ್ಲಿಂದ ಹೋಗೋದು, ನನ್ನ ತಂಗಿನೂ ಅಲ್ಲಿ ಕರ್ಸ್ಕೊಳ್ಳೋದು ಯಾಕೆ ಬೇಡ ಅಂತ ಅಂದ್ಬಿಟ್ಟು ಅವಳನ್ನ ಇಲ್ಲೇ ಮನೇಲೇ ಇರೋದಕ್ಕೆ ಅಂತ ಹೇಳಿದ್ದೀವಿ. ಇವಾಗ ಇನ್ನೂ ಕೇಕ್ ತಗೊಂಡಿಲ್ಲ ನಾವು. ಬೇರೆ ಎಲ್ಲೋ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮತ್ತು ದಯನಿಬ್ರು ಆಚೆ ಹೋಗಿದ್ವಿ. ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ಹೋಗ್ತಾ ಆನ್ ದಿ ವೇಲಿ ಒಂದು ಕೇಕ್ ತೊಗೊಂಡು ಮನೇಲೇ ಇದ್ದರೆ ಅವಳು ಅಲ್ಲೇ ಕಟ್ ಮಾಡಿಸ್ಬಿಟ್ಟು ಹಂಗೆ ನಾವು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೇಕ್ ತೊಗೊಂಡು ಹೋಗೋಣ. ನಾವು ರೆಗ್ಯುಲರಾಗಿ ಕೇಕ್ ತೊಗೊಳೋದಕ್ಕೆಲ್ಲ ಬರ್ತೀವಲ್ಲ ಕೇಕ್ ಹೌಸು. ಸೊ ಈಗ ಅಲ್ಲಿಗೆ ಹೋಗ್ತಾ ಇರೋದು. ಯಾಕಂತಂದರೆ ನಮಗೆ ಈ ಕೇಕ್ ಹೌಸಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಇಲ್ಲಿಗೆ ಬರ್ತೀವಿ. ಜನರಲ್ಲಾಗಿ ತಿನ್ನೋದಕ್ಕೆ ತೊಗೊಳೋದಕ್ಕೂ ಇಲ್ಲಿಗೆ ಬರೋದು, ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂದರೆ ಕೇಕ್ ತೊಗೊಳೋಕ್ಕೂ ಇಲ್ಲೇ ಬರೋದು. ಇಲ್ಲಿ ನನಗೆ ಕೇಕ್ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಹೈಜಿನಿಕ್ಕಾಗೂ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಕೇಕಲ್ಲಿ ಇಷ್ಟೆಲ್ಲ ವೆರೈಟೀಸ್ ಕೇಕ್ ಇದೆ, ಆದರೆ ಇದು ಯಾವ ಕೇಕು ನಮಗೆ ಬೇಡ. ನಮಗೆ ಬೇಕಾಗಿರೋದು ಈ ಕೇಕ್, ಕಪ್ ಕೇಕು. ಇದೊಂದೇ ಸಾಕು. ಯಾಕಂತಂದರೆ ನಾವು ಅಷ್ಟು ಇಂಟ್ರೆಸ್ಟಿಂಗಾಗಿ ಈ ಕೇಕ್ಸ್ ಎಲ್ಲ ತಿನ್ನೋದಿಲ್ಲ. ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ಒಂದು ಕಪ್ ಕೇಕಲ್ಲೇ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಇದೊಂದು ಕಪ್ ಕೇಕ್ ಕಟ್ ಮಾಡಿಸಿದ್ರೇ ಖುಷಿ ಆಗ್ತಾಳೆ ಅವಳು. ಸಾಕು ಅದೊಂದೇ ಕಪ್ ಕೇಕ್ ಅವಳಿಗೆ. ಯಾಕಂದರೆ ಯಾರು ಇಂಟ್ರೆಸ್ಟಿಂಗಾಗಿ ಅಷ್ಟೊಂದು ಕೇಕ್ಸ್ ತಿನ್ನಲ್ಲ ನಮ್ಮ ಮನೇಲಿ. ಸುಮ್ಮನೆ ನಾನು ದಯನ್ ಇಬ್ಬರೇ ತೊಗೊಂಡು ತಿನ್ನಬೇಕು. ಸೊ ಅದಕ್ಕೆ ಕೇಕ್ ತಿನ್ನೋದು ಯಾವಾಗಲೂ ಇದ್ದೇ ಇರುತ್ತಲ್ಲ, ಸಾಕು ಖುಷಿಗೆ ಒಂದು ಕಪ್ ಕೇಕ್ ಕಟ್ ಮಾಡಿಸಿದ್ರೇ ಸಾಕು. ಫ್ರೆಂಡ್ಸ್,
ಕೇಕ್ ತೊಗೊಂಡು ಬಂದೆ. ಮೇನ್ ಮ್ಯಾಟರ್ ಏನು ಗೊತ್ತಾ, ನಾನು ನನ್ನ ತಂಗಿ ಇಬ್ಬರು ಮಾತಾಡ್ತಾ ಇಲ್ಲ. ಐ ಮೀನ್ ನಾನೇ ಜಾಸ್ತಿ ಮಾತಾಡ್ತಾ ಇಲ್ಲ. ಬಿಟ್ಟಿದ್ದೀನಿ ಅವಳ ಜೊತೆ. ಆಲ್ಮೋಸ್ಟ್ ಲೈಕ್ ಒಂದು ವಾರ ಮೇಲಾಯಿತು ಅನಿಸುತ್ತೆ ಅವಳ ಹತ್ರ ಸರಿಯಾಗಿ ಮಾತಾಡಿ. ನಾನು ರಾತ್ರಿ ಬರ್ತಡೇ ನೆಪ ಹೇಳ್ಕೊಂಡು ವಿಶ್ ಮಾಡಿದ್ದೆ. ಸೊ ಈಗ ಪಾಪ ಹುಡುಗಿ ಫೀಲ್ ಆಗಬಾರ್ದಲ್ಲ ಅಂತ ಅದಕ್ಕೆ ಕೋಪದಲ್ಲಿದ್ರೂ ಒಂದು ಸಣ್ಣ ಕೇಕ್ ತೊಗೊಂಡೋಗಿ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಅವಳು ಮನೇಲಿದ್ದರೆ ಕಟ್ ಮಾಡಿಸ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಇಟ್ಬಿಟ್ಟು ಮನೆಗೆ ಹೋಗ್ತಾ ಇರ್ತೀನಿ. ನಾನೇ ತೊಗೊಂಡು ಬಂದು ಕೊಟ್ಟಿದ್ದು ಅಂತ ನಮ್ಮ ಚಿಕ್ಕಮ್ಮ ಹೇಳ್ತಾರೆ. ಹೇಳಿದ್ಮೇಲೆ ತಿನ್ಕೊಳ್ಳಿ ಪಾಪ ಹುಡುಗಿ. ಸೊ ನೋಡೋಣ ಮನೇಲಿ ಇರ್ತಾಳೆ ಇರಲ್ವಾ ಅಂತ. ಆದರೂ ಅವಳ ಜೊತೆ ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಗೂ ಹೋಗೋದಕ್ಕೆ ಇಲ್ಲೇ ರೆಡಿಯಾಗಿ ನಿಂತಿದ್ದಾಳೆ ನೋಡಿ, ಮಾಸ್ಕ್ ಗಿಸ್ಕೆಲ್ಲ ಹಾಕೊಂಡು. ಬಾ ಇಲ್ಲಿ ಹೋಗಿವಂತೆ, ಬಾ ಹೋಗಿವಂತೆ. ಈಗ ಬರ್ತಾ ಇದೆಯಾ ಮತ್ತೆ? ಹ್ಯಾಪಿ ಬರ್ಡೇ. ಒಂದು 5 ನಿಮಿಷ ಲೇಟ್ ಆಗಿದ್ರು ಎಸ್ಕೇಪು ಇಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇನ್ನು ಆಗ್ಲಿಲ್ಲ, 20 ವರ್ಷದ ಕತೆ. 26 ವರ್ಷದ ದಾಟದೆ ಆಗೋಯ್ತೆ. ಸಿಂಪಲ್ ಆಗಿ ಚೆನ್ನಾಗಿ ಕಾಣ್ತಾ ಇದಲ್ಲ ಕೇಕು. ಅದು ಮೆಲ್ಟ್ ಆಗಿಬಿಡುತ್ತೆ. ರೂಫ್ ಒಂದು ಆರಿಸ್ಬಿಡ್ತೀನಿ. ಆಫ್ ಫೈನ್ ಮಾಡಬೇಡ, ಬಿಡು ಆಫ್ ಮಾಡಬೇಡ. ಅದು ಮೆಲ್ಟ್ ಆಗಿಬಿಡುತ್ತೆ, ಅದು ಕೆಳಗಡೆ ಬಿಡುತ್ತೆ. ಹ್ಯಾಪಿ ಬರ್ಡೇ. ಮತ್ತೆ ಅದೆಲ್ಲ ಅಲ್ಲೋಯ್ತಾ ಬರ್ತಾರೆ ಅಂತ ಅಂದ್ರೆ ಅವಳು ಇಲ್ಲೇ ಇಷ್ಟೊತ್ತು ಮಾಡಿದ್ರೆ ಅಲ್ಲೆಲ್ಲಿಂದ ಬರೋದು? ಆಂಟಿ ಏನಂತಿರ್ಲಪ್ಪ ಅಲ್ಲಿ ನೋಡಿ ಬೇಗ ಬಂದಿದ್ದಕ್ಕೆ ಸಿಕ್ಕಿದ್ಲು. ಸೊ ಚಿಕ್ಕದಾಗಿದ್ರು ಚೆನ್ನಾಗಿ ಅನ್ನಿಸ್ತು ನನಗೆ. ಸಾಕು, ಚಿಕ್ಕದಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ. ನಿಂಗೆ ಸ್ಯಾಟಿಸ್ಫೈ ಆಯ್ತಾ? ಹೋದ ವರ್ಷನೂ ಚಿಕ್ಕದು, ಈ ವರ್ಷ ಚಿಕ್ಕದು. ಹೋದ ವರ್ಷ ಏನು ಮಾಡಿಸಿದ್ವಿ? ಚಿಕ್ಕ ಸಿಂಗಲ್ ಪೀಸ್ ಕೇಕ್ ತಗೊಂಡಿದ್ದೀನಿ. ಬೇಜಾರಾಗಬೇಡ, ಸಿಂಗಲ್ ಪೀಸ್ ಕೇಕ್ ಅಂತ. ಬಟ್ ನೈಸ್. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್, ನನ್ನ ತಂಗಿ ಬರ್ತಡೇಗೆ ಕಮೆಂಟ್ಸಲ್ಲಿ ನೀವು ಕೂಡ ವಿಶ್ ಮಾಡಿಬಿಡಿ ಹ್ಯಾಪಿ ಬರ್ಡೇ ಅಂತ. ಆಲ್ರೆಡಿ 26 ಇಯರ್ಸ್ ಆಗೋಗಿದೆ. ಸಕ್ಸಸ್ಫುಲಿ ವೇಸ್ಟೆಡ್ ಅಂತೆ. ಗೊತ್ತಿಲ್ಲ ನಿಮ್ಮ ಸಾಧನೆನ, ಅವಳ ಸಾಧನೆನ ಅವಳೇ ಹೇಳ್ಕೊಬೇಕು 26 ಇಯರ್ಸಲ್ಲಿ ಏನು ಅಂತ. ಎನಿವೇಸ್, ಹ್ಯಾಪಿ ಬರ್ಡೇ ಅಗೇನ್. ಥ್ಯಾಂಕ್ ಯು. ಮಾತಾಡ್ತಾ ಇರಲಿಲ್ಲ ನಾನು ಇವಳ ಹತ್ರ. ಹೋಗ್ಲಿ ಪಾಪ, ಕೇಕ್ ತಿನ್ನಿಸ್ಬಿಟ್ಟು ಖುಷಿ ಪಡ್ಸೋಣ ಅಂತ ಬಂದಿರೋದು. ಬಾಯ್ ಕಣೆ. ಓಕೆ, ಬಾಯ್. ಈಗ ಮನೆಗೆ ಬಂದ್ವಿ. ಇವತ್ತಿನ ದಿನ ಎಲ್ಲ ಬರೀ ಸುತ್ತಾಟ ಪರದಾಟ ಇದೇ ಆಗೋಯ್ತು. ನಾವೇನು ಮಾಡ್ತಾ ಇದೀವಿ ಇವತ್ತಿನ ದಿನ ಅನ್ನೋದೇ ಗೊತ್ತಿಲ್ಲ. ಪ್ಲ್ಯಾನ್ ಮಾಡೋದೇ ಒಂದು, ಆಗೋದೇ ಒಂದು. ಕೊನೆಗೆ ಫೈನಲಾಗಿ ಏನೋ ಒಂದು ಎಕ್ಸಿಕ್ಯೂಟ್ ಆಯಿತು. ಅದೊಂದು ಸಮಾಧಾನ ಇದೆ. ಆ್ಯಂಡ್ ಕೇಕು ಕೂಡ ಕಟ್ ಮಾಡಿಸಿದ್ವಿ. ಓಕೆ, ಅವಳೊಂದು ಸಣ್ಣ ವಿಶ್ ಫುಲ್ಫಿಲ್ ಮಾಡಿದ್ವಿ ಅನ್ನೋದೊಂದು ಆಯಿತು. ನನಗೆ ಗೊತ್ತಿಲ್ಲ, ಲಾಸ್ಟ್ ಇಯರ್ ಒಂದು ಪೀಸಲ್ಲೇ ಕಟ್ ಮಾಡಿಸಿದ್ದೀನಿ ಕೇಕ್ನ ಅಂತ. ಈ ಸತಿ ಕಪ್ ಕೇಕಲ್ಲೇ ಕಟ್ ಮಾಡಿಸಿದ್ದೀನಿ. ಅವಳು ಹೇಳಿದ್ಮೇಲೆ ನೆನಪಾಗ್ತಾ ಇದೆ. ಓಕೆ, ಎನಿವೇಸ್ ಬೇಜಾರು ಮಾಡ್ಕೊಂಬೇಡ ವಿಡಿಯೋ ನೋಡ್ತಿದ್ರೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೇನ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಒಂದು ಹಾರ್ಟ್ಫುಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.